ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಕರ್ನಾಟಕ ಕಾಂಗ್ರೆಸ್ ಇಷ್ಟು ದಿನ ಇಷ್ಟು ವರ್ಷಗಳಿಂದ ಯಾರನ್ನ ಓಲೈಕೆ ಮಾಡ್ಕೋತ ಬಂದಿತ್ತು, ಯಾರ ಮರ್ಜಿಯನ್ನ ಕಾಯ್ಕೋತ ಬಂದಿತ್ತು, ಇವತ್ತು ಅವರಿಂದನೇ ಟೀಕೆಗೆ ಗುರಿಯಾಗ್ಲಿಕ್ಕತ್ತಾರ ನೋಡ್ರಿ. ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿರುವಂತಹ ಮುಸ್ಲಿಂ ನಾಯಕ ಅಬ್ದುಲ್ ರಜಾಕ್ ಒಂದಷ್ಟು ವಿಷಯಗಳನ್ನ ಮನಸ್ಸು ಬಿಚ್ಚಿ ಮಾತಾಡ್ಯಾರ. ಒಂದೊಂದು ಪಾಯಿಂಟ್ಸ್ ಕೇಳಿ ನನಗೂ ವಿಚಿತ್ರ ಅನ್ಸ್ಬಿಡ್ತು, ಗಾಬರಿ ಆಗ್ಬಿಡ್ತು. ಮೊದಲನೇದಾಗಿ ಗ್ಯಾರಂಟಿಗಳಿಂದ ಅಲ್ಲಂತ, ಮುಸ್ಲಿಮರ ಓಟುಗಳಿಂದಲೇ ಕಾಂಗ್ರೆಸ್ ಗೆದ್ದಿದ್ದು, ಕಾಂಗ್ರೆಸ್ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ಅನ್ನೋದು. ಮತ್ತೊಂದು, ಈ ಮುಸ್ಲಿಂ ಮನೆತನದಾಗ ಮುತ್ಯ, ಅಪ್ಪ, ಮಗ, ಮೊಮ್ಮಗ ಒಟ್ ಎಲ್ಲಾರ ಕಾಲದಾಗೂ ಸಣ್ಣವ್ರಿದ್ದಾಗ ನೀನ್ ಏನ್ ಹೇಳ್ತಾರಂದ್ರ ಹಸ್ತದ ಗುರುತು, ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕಂತ ಕಲಿಸ್ಕೊಡ್ತಾರತ್ತ, ಅವರು ಅದೇ ಹೇಳ್ಕೊಡ್ತಾರಂತ. ಇನ್ನ ಆಘಾತಕಾರಿ ಅಂದ್ರ ಕರ್ನಾಟಕದಾಗ ಅತಿ ಹೆಚ್ಚು ಸಂಖ್ಯೆದಾಗ ಇರುವುದು ಇವರೇ ಅಂತ. ಹಂಗಾದ್ರ ಈ ಅಲ್ಪಸಂಖ್ಯಾತರು ಅಂತ ಕರೆಯುವುದನ್ನ ಬಿಡಬೇಕಿಲ್ಲ ಹೇಳ್ರಿ. ಚುನಾವಣೆ ಬರೋಕ್ಕಿಂತ ಮುಂಚೆ ಹಲವಾರು ಮಾತುಗಳಾಗುತ್ತೆ, ಏನೇನೋ ಹೇಳ್ತಾರೆ ರಾಜಕಾರಣಿಗಳು. ಆದ್ರೆ ನಾವು ಚಿಕ್ಕ ವಯಸ್ಸಿಂದ ನಮ್ಮ ತಾತ ಮುತ್ತಾತಿಂದ್ರ ಕಾಲದಿಂದನೂ ಯಾವ ಪಕ್ಷಕ್ಕೆ ಹಸ್ತದ ಗುರುತು? ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ಪಕ್ಷಕ್ಕೆ? ನಮ್ಮ ತಾತ, ನಮ್ಮ ತಂದೆ, ನಮ್ಮ ಮಕ್ಕಳಿಗೂ ಹೇಳ್ಕೊಡೋದಿನೇನೆ, ನೋಡ್ರಪ್ಪ ನಮ್ಗೆಲ್ಲ ಒಗ್ಗೂಡಿ ತಗೊಂಡೋಗ್ತಿದೆ ಪಕ್ಷ, ನೀವೆಲ್ಲ ಸೇರಿ ಇವ್ರನ್ನ ಓಟ್ ಕೊಡ್ರಿ ಅಂತ. ಮೊನ್ನೆ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಯಾಶ್ ಸರ್ವೆಯನ್ನ ಮಾಡೋದು, ಜಾತಿ ಜನಗಣತಿ. ಅದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿರೋದು ಈ ರಾಜ್ಯದಲ್ಲಿ ಮುಸಲ್ಮಾನರು ಅಂತ ಹೇಳ್ಬಿಟ್ಟು ಬಂತು. ಮೊದಲು ಯಾವ ಆಧಾರದ ಮೇಲೆ ಅಂತ ಹೇಳಿದ್ರೆ ನಾವು ಸೆನ್ಸಸ್ ಮೇಲೆ ನೋಡ್ತಿದ್ವಿ. ಈ ಜಾತಿ ಜನಗಣತಿ ಆದ್ಮೇಲೆ ನಮಗೆ ಅರ್ಥ ಆಯ್ತು ಏನಂದ್ರೆ ಕರ್ನಾಟಕ ರಾಜ್ಯಕ್ಕೆ ಮುಸ್ಲಿಂ ಸಮುದಾಯ ನಂಬರ್ 1 ಸಮುದಾಯ. ನಮಗೆ ಸೀಟ್ಗಳು ಎಷ್ಟು ಕೊಡೋದು ಇವರು? 15. ಕಾಂಗ್ರೆಸ್ ಪಕ್ಷದಿಂದ 15 ಸೀಟ್ಗಳು ಕೊಟ್ಟರು. ಅದ್ರಲ್ಲಿ 9 ಜನ ಜಯಶ್ರೀಲಾಗಿ ಬಂದ್ರು. ಬೇರೆ ಇತರ ಸಮುದಾಯಗಳಿಗೆ 50 ಗ್ಯಾರಂಟಿ, 5 ಗ್ಯಾರಂಟಿ. ಈ 5 ಗ್ಯಾರಂಟಿಗಳಿಂದ ಸರ್ಕಾರ ರಚಿಸಕ್ ಆಗಿಲ್ಲ ಇವ್ರ ಕೈಯಲ್ಲಿ. ಈ 5 ಗ್ಯಾರಂಟಿಗಳಿಂದ ಇವರು ಇವತ್ತು ಈ ಸರ್ಕಾರವನ್ನ ರಚಿಸಿಲ್ಲ. ಕಾಂಗ್ರೆಸ್ ಇವತ್ತು ಸಂಪೂರ್ಣ ಬಹುಮತದಿಂದ ಸರ್ಕಾರ ರಚಿಸಿದೆ ಅಂತ ಹೇಳಿದ್ರೆ ನೀವು ಕಳೆದ 5 ಚುನಾವಣೆಯ ಫಲಿತಾಂಶಗಳನ್ನ ಎತ್ತಿ ನೋಡಿ. 2003ರಿಂದ 2008, 13ರಲ್ಲಿ ಕೆಜೆಪಿ ಬೇರೆ ಫಾರ್ಮ್ ಆಗಿತ್ತು. ಅದು ಕೆಜೆಪಿ ಮತ್ತೆ ಬಿಜೆಪಿ ಸೇರಿದ್ರೆ ಬಿಜೆಪಿಯ ವೋಟ್ ಶೇರ್ 38% ಹಾಗೆ ಇಂಪ್ಯಾಕ್ಟ್ ಇತ್ತು. 2018ರಲ್ಲಿ 38% ವೋಟ್ ಶೇರ್ ಬಿಜೆಪಿಗೆ. 2023ರಲ್ಲೂ ಕೂಡ ಅವರ ವೋಟ್ ಶೇರ್ 38% ಇದ್ದೇ ಇತ್ತು. ಆದರೆ ಈ 2023ರ ಚುನಾವಣೆಯಲ್ಲಿ ನಮ್ಮ ಈ ಹೈಕಮಾಂಡ್, ಕಾಂಗ್ರೆಸ್ ಅಲ್ಲಿ ಡೆಲ್ಲಿಯಲ್ಲಿ ಒಂದು ಹೈಕಮಾಂಡ್ ಇದೆ, ಈ ನಮ್ಮ ಹೈಕಮಾಂಡ್ ಮಸೀದಿಯ ಮೂಲಕ ಎಲ್ಲ ಮುಸಲ್ಮಾನರಲ್ಲಿ ಒಂದು ಮಾತನ್ನ ಹೇಳಿದ್ರು. ಈ ಸಲ ಪ್ರತಿಯೊಬ್ಬರು ಸೇರಿ ಒಗ್ಗೂಡಿ ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಅಲ್ಲಿ ಕೆಲಸ ಮಾಡಿದ್ದು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ. ಈ 2023ರ ಚುನಾವಣೆಯಲ್ಲಿ ಮಸೀದಿಗಳಿಂದ ನಮ್ಮ ಏರಿಯಾದ ಹಿರಿಯರು ಪ್ರತಿಯೊಂದು ಮನೆಗೆ ಹೋಗಿ ವೋಟರ್ ಲಿಸ್ಟ್ ಚೆಕ್ ಮಾಡಿ ಈ ಮನೆಯವರು ಇಲ್ಲಿದ್ರಲ್ಲ ಎಲ್ಲೋದ್ರು ಅಂತ ಅವರನ್ನ ಕಂಡಿಡಿದು ವಾಪಸ್ ಕರೆಸಿ ವೋಟಿಂಗ್ ಮಾಡ್ತಿದ್ದಾರೆ. ಫಾರಿನಿಂದ ಬಂದು ಇಲ್ಲಿಗೆ ವೋಟ್ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡಕ್ ಹೋಗಿರೋರ್ನೆಲ್ಲ ರೈಲು, ಬಸ್ಸು ಟಿಕೆಟ್ಗೆ ಕಾಸನ್ನ ಕೊಟ್ಟು ಕರೆಸಿ ಈ ಸಲ ನಾವು 92% ಮುಸ್ಲಿಂ ಸಮುದಾಯ ಮಾಡಿರುವ ವೋಟ್ಗಳಿಂದ ಮತ್ತು ಬೇರೆ ಇತರ ಪಕ್ಷಗಳಿಗೆ, ಇವಾಗ ಜೆಡಿಎಸ್ ಎವ್ರಿ ಎಲೆಕ್ಷನ್ 20% ಅವರ ವೋಟ್ ಶೇರ್ ಇತ್ತು. ಆದ್ರೆ 23ರ ಚುನಾವಣೆಯಲ್ಲಿ ಅವರ ವೋಟ್ ಶೇರ್ 13ಕ್ಕೆ ಬಂದಿಳಿತು. ಆ 7% ಮುಸಲ್ಮಾನರು ಆ ಕಡೆ ಈ ಕಡೆ ವೋಟ್ ಮಾಡ್ತಿದ್ರು. SDPIಗೂ ವೋಟ್ ಶೇರ್ ಕಡಿಮೆ ಆಯಿತು 2023ರ ಚುನಾವಣೆಯಲ್ಲಿ. ನಾವು ಎಲ್ಲರೂ ಒಗ್ಗೂಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸಂಪೂರ್ಣ ಬಹುಮತದಿಂದ ಗೆಲ್ಲಿಸುವ ಒಂದು ಕ್ರೆಡಿಟ್ ಕೊಡಬೇಕು ಅಂದ್ರೆ ಅದು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಕೊಡಬೇಕು ಅಂತ ಹೇಳಿದ್ರು. ಅಷ್ಟೇ ಅಲ್ರಪ್ಪ, ಇವ್ರ ಮಾತು ಕೇಳಿ ಅಲ್ಪಸಂಖ್ಯಾತರು ಅನ್ನುವಂತ ಹಣೆಪಟ್ಟಿದಾಗ ಏನೆಲ್ಲ ಸೌಲಭ್ಯಗಳು ಸಿಗ್ತಾವಲ್ಲ ಈ ಕ್ಷಣದಿಂದಲೇ ಬಂದ್ ಮಾಡಿಸ್ಬೇಕಂತ ಮಂದಿ ಕೇಳಲಿಕ್ಕತ್ತಾರ ನೋಡ್ರಿ. ಒಟ್ಟನ್ಯಾಗ ಈ ಉಪಚುನಾವಣೆ ಗದ್ದಲದಾಗ ಕಾಂಗ್ರೆಸ್ ಮತ್ತು ಮುಸ್ಲಿಂ ಸಮುದಾಯ ಇವರಿಬ್ಬರ ನಡುವಿನ ಬಾಂಧವ್ಯ ಆಗಿರಬಹುದು ಅಥವಾ ಒಬ್ರಿಗೊಬ್ರು ಕೊಟ್ಟಿರುವಂತಹ ಸ್ಥಾನಮಾನ ಐತಲ್ಲ ಎಲ್ಲ ಬಯಲಿಗೆ ಬಂದ್ಬಿಡುತ್ತೆ.
ಬಿಡ್ರಿ, ಇವತ್ತು ಪಶ್ಚಿಮ ಬಂಗಾಳದಾಗ ಮೊದಲನೇ ಹಂತದ ಚುನಾವಣೆ ನಡೆಯಿತು. ಇನ್ನ 2ನೇ ಹಂತದ ಚುನಾವಣೆ ಆಗ್ಬೇಕು. ಮೇ 4ನೇ ತಾರೀಕ ರಿಸಲ್ಟ್ ಬರೋದೈತಿ. ಆದ್ರೆ ನಿಮ್ಗೆಲ್ಲ ಗೊತ್ತಲ್ಲ, ರಾಹುಲ್ ಗಾಂಧಿ ಎಷ್ಟು ಶಾಣೆ ಅದಾರ ಅಂತ ಹೇಳಿ ಮೊದಲೇ ರಿಸಲ್ಟ್ ಏನಾಗಬಹುದು ಅಂತ ಹೇಳಿ ರಾಹುಲ್ ಗಾಂಧಿ ಕ್ಲೂ ಕೊಟ್ಟು ಬಿಟ್ಟಾರ. ಅವ್ರು ಮಾತಾಡೋದ್ ಕೇಳಿ ವಿಚಿತ್ರ ಅನ್ಸ್ಬಿಡ್ತೈತಿ ನಿಮಗ. ಅಲ್ಲ, ಅಕಸ್ಮಾತ್ ಏನರೇ ಮಮತಾ ಬ್ಯಾನರ್ಜಿ ಚಂದಂಗೆ ಸರ್ಕಾರ ನಡೆಸಿದ್ರು ಅಂತಂದ್ರ, ಈ ಪಶ್ಚಿಮ ಬಂಗಾಳದಾಗ ಧ್ರುವೀಕರಣ ಮಾಡಿರ್ಲಿಲ್ಲ ಅಂತಂದಿದ್ರ ಬಿಜೆಪಿಗೆ ಹೊಸ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವಕಾಶನೇ ಸಿಗ್ತಿರ್ಲಿಲ್ಲ ಅಂತಾರ. ಇದ್ರ ಅರ್ಥ ಏನ್ ಹೇಳ್ರಿ? भाई और बहनों, अगर ममता जी ने साफ सुथरी सरकार चलाई होती, अगर ममता जी ने बंगाल को पोलराइज नहीं किया होता, तो बीजेपी के लिए रास्ता नहीं खुलता। भाई और बहनों, कांग्रेस पार्टी बीजेपी से लड़ती है और बीजेपी जानती है कि कांग्रेस पार्टी ही बीजेपी को रोक सकती है। ಅಂದ್ರ ಮಮತಾ ದೀದಿಯಿಂದಲೇ ಬಿಜೆಪಿ ಹಾದಿ ಸರಳ ಆಯ್ತು ಅಂತ ಹೇಳಿಕತ್ತಾರ. ರಾಹುಲ್ ಗಾಂಧಿ ಹೇಳುವುದಕ್ಕೂ ಪಶ್ಚಿಮ ಬಂಗಾಳದಾಗ TMC ದವ್ರು ಮಾಡೋ ಗದ್ಲದಾವಲ್ಲ, ಕುಮಾರ್ ಗಂಜ್ನ್ಯಾಗ ಬಿಜೆಪಿ ಅಭ್ಯರ್ಥಿ ಮೇಲೆ ಹೊಡಿಲಿಕ್ಕೆ ಹೋಗ್ತಾರಂತ. ಮತದಾನ ಮಾಡೋ ದಿನಾನೇ ಇಂಥ ಗುಂಡಾಗಿರಿ ತೋರಿಸ್ತಾರಂದ್ರ ಮಂದಿ ಇವ್ರನ್ನ ನಂಬಬೇಕು ಹೆಂಗ, ಓಟ್ ಹಾಕಬೇಕು ಹೆಂಗ ಹೇಳ್ರಿ? ಅದಕ್ಕೆ ರೀ ಮಂದಿ ರಿಯಾಕ್ಟ್ ಮಾಡೋದು ಹಂಗ ಸರಿಯಾಗಿ ಐತ್ ನೋಡ್ರಿ. ಇಲ್ಲಿ ನೋಡ್ರಿ, ಪಾಪ TMC ಬೆಂಬಲಿಗ ಮನಿಗೆ ಹೋಗಿ ಪ್ರಚಾರ ಮಾಡಿ TMC ಇರುವುದು ನಂಬರ್ 3ರಾಗ, ಇಲ್ಲಿ ಓಟ್ ಹಾಕ್ಬೇಕು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಲಿಕ್ಕತ್ತಿದ್ರ ಆ ಹೆಣ್ಮಗಳ ಪಟ್ ಅಂತ ಇದ್ರ ಬಿಜೆಪಿ ಎಲ್ಲೈತಿ ಅಂದ್ರೆ ಇದಕ್ಕ ನಾ ಓಟ್ ಹಾಕೋದು ಅಂತ ಹೇಳ್ಬಿಟ್ರಲ್ಲ, ಇದ್ರಾಗ ಎಲ್ಲೈತಿ ಅಂತ ಕೇಳ್ಬಿಡುದ ಹೆಂಗಾಗಿರ್ಬಾರ್ದು. জ্যোতিপ্রিয় মল্লিক জিন্দাবাদ। বিজেপি টিজেপি নাই, বিজেপি টিজেপি নাই, বিজೆಪಿ ಟಿಜೆಪಿ নাই। ನೋಡ್ರಿ, ಪಶ್ಚಿಮ ಬಂಗಾಳದಾಗ ಮಂದಿನೂ ರೋಸ್ಟ್ ಮಾಡ್ತಾರ, ಮೋದಿಜಿ ಏನ್ ಸುಮ್ಮನೆ ಬಿಡ್ತಾರ ಅಂತ ತಿಳ್ಕೊಂಡ್ರಿ ನೀವ? ಈ ಝಾಲ್ಮುರಿ ತಿಂದಿದ್ದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ಯದಲ್ಲ, ಅವ್ರಿಗೂ ಗೊತ್ತಾಗೈತಿ ಅದು ಎಷ್ಟು ಹವಾ ಮೇಂಟೈನ್ ಮಾಡೈತೆ ಅಂತ ಹೇಳಿ. ಅದಕ್ಕ ಝಾಲ್ಮುರಿ ತಿಂದಿದ್ದು ನಾ ಆಗಿರಬಹುದು, ಆದ್ರ ಆ ಖಾರದ ಝಾಲ್ TMC ದವ್ರಿಗೆ ಹತ್ಕೊಂಡೈತಿ ಅಂತ ಹೇಳಿ ಫುಲ್ ರೋಸ್ಟ್ ಮಾಡಿಬಿಟ್ಟಾರ. 4 मई को बंगाल में भी बीजेपी की विजय का जश्न होगा। मिठाई भी बटेगी और जालमुरी भी बांटी जाएगी। वैसे मैंने सुना है कि जालमुरी ने भी कुछ लोगों को जन्नाटेदार झटका दिया है। जालमुरी मैंने खाई, लेकिन जाल TMC को लगी है। ಇನ್ನು ರಾಹುಲ್ ಗಾಂಧಿ ಯಾವಾಗ್ಲೂ ಆರೋಪ ಮಾಡ್ಕೋತಿರ್ತಾರಲ್ಲ, ವೋಟ್ ಚೋರಿ ಅಂತ ಹೇಳಿ. ಆಕ್ಚುಲ್ ಆಗಿದ್ದು ದಿಲ್ ಚೋರಿ. ಹೆಂಗಂದ್ರ ಪಶ್ಚಿಮ ಬಂಗಾಳದಾಗ ಮೊದಲೇ ಹೇಳ್ದಂಗೆ TMC ಗೂಂಡಾಗಳು ಅದಾರಲ್ಲ, ಮೋದಿಜಿ ಪೋಸ್ಟರ್ಗೆ ಮಣ್ಣ ಇಂಕ್ ಏನೇನ ಹಚ್ಚಿ ಮೆತ್ ಬಿಟ್ಟಿದ್ರು. ಅಲ್ಲೇ ದಾರ್ಯಾಗ ಹೋಗುವಂತವ್ರು ಒಬ್ರು ಪಾಪ ನೋಡ್ರಿ, ಅವ್ರು ಹೆಂಗದಾರ, ಅವ್ರ ಪರಿಸ್ಥಿತಿ ಹೆಂಗದ. ಆ ಪೋಸ್ಟರ್ನ ಒರೆಸಿ ಸ್ವಚ್ಛ ಮಾಡ್ಲಿಕ್ಕತ್ತಾರ ಅಂದ್ರ ಮೋದಿಜಿ ಮ್ಯಾಲೆ ಎಷ್ಟು ಅಭಿಮಾನ, ಎಷ್ಟು ಪ್ರೀತಿ ಇರಬಹುದು ನೋಡ್ರಿ. ಒಟ್ನ್ಯಾಗ ಮೇ 4ನೇ ತಾರೀಕ ರಿಸಲ್ಟ್ ಬರುದೈತಿ. ದೀದಿ ಗೂಂಡಾಗಿರಿನೋ ಮೋದಿಜಿ ದಿಲ್ ಚೋರಿನೋ ನೋಡೋಣಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.